ಬಹಳಷ್ಟು ಒಂದು ಅದ್ಭುತವಾದಂಥ ಕಾರ್ಯಕ್ರಮ ನಾವೆಲ್ಲ ಜೊತೆ ಸೇರಿದ್ದೇವೆ. ತನ್ನ ಅಮ್ಮನ ಹೆಸರಿನಲ್ಲಿ ಸುಮಾರು 6 ವರ್ಷಗಳ ಹಿಂದೆ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಿಕೊಂಡು, ತಾನು ಅಮ್ಮನನ್ನು ಕಳೆದುಕೊಂಡು ಪಟ್ಟಂಥ ಶಿಕ್ಷಣಕ್ಕಾಗಿ ಪಟ್ಟಂಥ ಕಷ್ಟವನ್ನು ಸಮಾಜದಲ್ಲಿ ಯಾವ ಮಕ್ಕಳು ಕೂಡ ಪಡಿಬಾರದು ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಿಕೊಂಡು ಸುಮಾರು 4 ವರ್ಷದಿಂದ ನಿರಂತರವಾಗಿ ತಾನು ದುಡಿದಂಥ ದುಡಿಮೆಯಲ್ಲಿ ಅಥವಾ ದಾನಿಗಳ ನೆರವಿನಿಂದ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬರುತ್ತಿರುವಂಥ ನಮ್ಮ ಜೆ.ಸಿ ಕಾರ್ಕಳ ಘಟಕದ ಅಧ್ಯಕ್ಷರಾದ ಜೆ.ಸಿ ಅವಿನಾಶ್ ಶೆಟ್ಟಿ ಅವರಿಗೆ ನಾನು ವಲಯದ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸಿ ಇಷ್ಟಪಡ್ತಾ ಇದ್ದೇನೆ. ವಿದ್ಯಾದಾನಕ್ಕಿಂತ ದೊಡ್ಡ ದಾನ ಯಾವುದೇ ಇಲ್ಲ. ಅಂತಹ ದೊಡ್ಡ ಶ್ರೇಷ್ಠ ದಾನವನ್ನು ಇವತ್ತು ಮಾಡ್ತಿರುವಂಥ ಅವಿನಾಶ್ ಶೆಟ್ಟಿ ಅವರು ನಿಜಕ್ಕೂ ನಮ್ಮ ಹೆಮ್ಮೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡುತ್ತೇನೆ. ಇವರೊಬ್ಬರು ಮಾದರಿ ಅಂತ ಹೇಳ್ಬೋದು, ನಮ್ಮೆಲ್ಲ ಜೆ.ಸಿಗಳಿಗೆ ಮಾದರಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಜೆ.ಸಿ ಎನ್ನುವಂಥದ್ದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಕೇವಲ ವ್ಯಕ್ತಿತ್ವ ವಿಕಸನ ಮಾತ್ರ ಅಲ್ಲ, ಸಮಾಜದ ಬಗ್ಗೆ ಕೂಡ ಕಾಳಜಿ ವಹಿಸ್ತಿರುವಂಥ ಸಂಸ್ಥೆ. ಹಾಗಾಗಿ ಇಂತಹ ದೊಡ್ಡ ಸಂಸ್ಥೆಗೆ ಇವತ್ತು ಸಂಸ್ಥೆಯಿಂದ ಇಂತಹ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ನೀವು ಇವತ್ತು ಅವರಿಂದ ಸ್ಕಾಲರ್ಶಿಪ್ಪನ್ನು ಪಡೆದಿದ್ದೀರಾ. ಅವರ ಹಿಂದೆ ಇರುವಂಥ ಉದ್ದೇಶ ನಿಮಗೆಲ್ಲ ಗೊತ್ತಾಗಿದೆ. ಖಂಡಿತವಾಗಿ ನೀವು ಕೂಡ ಮುಂದೆ ಒಂದಿನ ಈ ಭವ್ಯ ಭಾರತದ ಉತ್ತಮ ಪ್ರಜೆಗಳಾಗಬೇಕು, ಸಮಾಜಕ್ಕೆ ಬೇಕಾಗುವಂಥ ವ್ಯಕ್ತಿಗಳಾಗಿ ಬೆಳಿಬೇಕೆನ್ನುವಂಥದ್ದು ಅವರ ಆಶಯ. ಹಾಗೆ ನೀವೆಲ್ಲ ಆಗ್ತಿರೋ ನಂಬಿಕೆ ನಮಗಿದೆ. ಇಂತಹ ವೇದಿಕೆ ಮೂಲಕ ಅವರಿಂದ ಈ ಒಂದು ವಿಶಿಷ್ಟವಾದ ಸ್ಕಾಲರ್ಶಿಪ್ಪನ್ನು ಪಡೆದಿದ್ದೀರಾ. ಇವತ್ತು ತಮ್ಮ ಮುಂದೆ ಒಬ್ಬ ವ್ಯಕ್ತಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಿಮ್ಮ ಮುಂದೆ ನಿಂತಿದ್ದಾರೆ. ಅವರು ಕೂಡ ನಿಮ್ಮ ಹಾಗೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ಒಬ್ಬ ನಾಯಕನಾಗಿ ಮುಂದೆ ಬಂದಿದ್ದಾರೆ. ಅಂದರೆ ಅವರು ಪಟ್ಟಿರುವಂಥ ಶ್ರಮ, ಕಲ್ತಿರುವಂಥ ಕಲಿಕೆ, ಜೊತೆಗೆ ಸಮಯ ಮೌಲ್ಯ, ಹಾಗೆ ಸಮಾಜಕ್ಕೆ ಏನಾದರೂ ಕೊಡಬೇಕೆನ್ನುವಂಥ ಅವರ ತುಡಿತದಿಂದಾಗಿ. ಹಾಗೆಯೇ ನೀವು ಕೂಡ ನಿಮ್ಮಲ್ಲಿ ದೊಡ್ಡದಾದಂಥ ಕನಸನ್ನು ಕಾಣಿ, ಆವಾಗ ಅದಕ್ಕೆ ಬೇಕಾಗುವಂಥ ಸಮಯವನ್ನು ಕೊಡಿ, ಅದಕ್ಕೆ ಕಲಿಯುವಂಥ ಹಂಬಲವನ್ನು ಸದಾ ನಿಮ್ಮಲ್ಲಿ ಇಡಿಸ್ಕೊಂಡ್ರೆ ಖಂಡಿತವಾಗಿ ನೀವು ಕೂಡ ಮುಂದೊಂದು ದಿನ ದೊಡ್ಡ ವ್ಯಕ್ತಿಗಳಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ, ಸಮಾಜಕ್ಕೆ ಬೇಕಾಗುವ ವ್ಯಕ್ತಿಗಳಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ತಾವು ಕೂಡ ಜೆ.ಸಿ ಎನ್ನುವಂಥ ಸಂಸ್ಥೆಗೆ ಸೇರಿಕೊಂಡು ಜಾನ್ ಸರ್ ಏನು ಹೇಳಿದ್ದಾರೆ ಹಾಗೆ ನೀವು ಕೂಡ ಮುಂದಕ್ಕೆ ಜೆ.ಸಿ ಸಂಸ್ಥೆಗೆ ಸೇರಿಕೊಂಡು ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ, ಸಮಾಜದಲ್ಲಿರುವಂಥ ವ್ಯಕ್ತಿಗಳನ್ನು ಒಳ್ಳೆಯ ವ್ಯಕ್ತಿತ್ವ ವಿಕಸನ ಮಾಡುವ ಮೂಲಕ ಒಳ್ಳೆಯ ಸಮಾಜನ ಕಟ್ಟುವಲ್ಲಿ ನೀವೆಲ್ಲ ಶ್ರಮ ವಹಿಸಬೇಕು. ಹಾಗಾಗಿ ಎಲ್ಲರನ್ನು ಮತ್ತೊಂದು ಸಲ ವಿನಂತಿಯನ್ನು ಮಾಡುತ್ತಾ ಮಗದೊಮ್ಮೆ ಜೆ.ಸಿ ಕಾರ್ಕಳ ಘಟಕಕ್ಕೆ ವಿಶೇಷ ಅಭಿನಂದನೆ ಸಲ್ಲಿಸಿ ಇಂತಹ ಕಾರ್ಯಕ್ರಮ ಅವಿನಾಶ್ ಶೆಟ್ಟಿಯಿಂದ ನಿರಂತರವಾಗಿ ನಡೆಯಲಿ. ಆ ಮೂಲಕ ಜೆ.ಸಿಯ ಹೆಸರು ಕೂಡ ಜೊತೆಗೆ ಅವರು ಕೂಡ ಬೆಳೆಯುವಂತಾಗಲಿ ಎನ್ನುವಂಥ ಆಶಿಸುತ್ತಾ, ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಈ ವರ್ಷ ವಿಶೇಷ ರೀತಿಯಲ್ಲಿ ಅನೇಕ ಬದಲಾವಣೆಯನ್ನು ತರುತ್ತಾ ರಾಷ್ಟ್ರಾದ್ಯಂತ ಹೊಸ ಕಲ್ಪನೆಯೊಂದಿಗೆ ಕೆಲಸ ಮಾಡ್ತಿದ್ದಾರೆ. ನಮ್ಮಂಥ ಅನೇಕ ಜೆ.ಸಿಗಳಲ್ಲಿ ಪ್ರೇರೇಪಣೆ ಮಾಡುತ್ತಾ ಹೊಸದನ್ನು ಮಾಡ್ತಿದ್ದಾರೆ. ಅವರ ಕನಸು ಈ ವರ್ಷ ಈಡೇರಲಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಜೆ.ಸಿ.ಐ.